ಇದೇ ಅನ್ಸುತ್ತಲ್ಲ ಸ್ವರ್ಗ ಅಂತಂದ್ರೆ. ಇದಲ್ಲ ಅದು ಇದೆಯಂತ ಮಳೆಯೋ ನೀವೇನಾದ್ರೂ ಹೇಳಿ ಬಾಸ್, ನಮ್ಮ ಮಲೆನಾಡಿನ ಮಳೆಗಾಲದಲ್ಲಿ ಒದ್ದೆ ಮುದ್ದೆ ಆದ್ರೂ ಪರವಾಗಿಲ್ಲ, ನೆಂಜೆ ನಾಯಿ ಆಗ್ತೀರಾ ಅಂತ ಬೈದ್ರೂ ಪರವಾಗಿಲ್ಲ, ಇಂಥ ಒಂದು ಟೈಮಲ್ಲಿ ಇಲ್ಲಿಗೆ ಬರೋದಿದೆಯಲ್ಲ. ತಂಗಾಳಿಯ ತಂಪಿಗೆ ಮೈತೂಕಿ, ಜಡಿಮಳೆಗೆ ಮೈಮಿಂದು, ವನದ ಸುವಾಸನೆಗೆ ಮನಸೋತು, ಹಚ್ಚ ಹಸಿರ ಸೌಂದರ್ಯವ ಆಸ್ವಾದಿಸಿ, ಮನದಲ್ಲೇನೋ ಹರುಷ, ಮೊಗದಲ್ಲೊಂದು ಮಂದಹಾಸ. ಪ್ಲ್ಯಾನ್ ಪ್ರಕಾರ ಇವತ್ತು ದೇವ್ರ ಮನೆ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ರಾಣಿಜರಿ ಬೆಟ್ಟಕ್ಕೆ ಹೋಗಿದಾಗ ಏನೂ ಕಾಣಿಸಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಪ್ರಕೃತಿನ ಹಚ್ಚ ಹಸುರಿನಿಂದ ಕೂಡಿದ ಈ ಜಾಗನ ಆನಂದಿಸ್ತಾ ಒಂದು ಮಲೆನಾಡಿನ ಬಿಸಿ ಬಿಸಿ ಕಾಫಿಯನ್ನು ಕುಡಿದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ವಿ. ಅದೆಲ್ಲೋ ಒಂದು ಕಡೆ ಬೆಳ್ಳಕ್ಕಿಯ ಹಾಡು, ಹಾರುತ್ತಿರುವ ಹಕ್ಕಿಗಳು, ನೀರಿನ ಜುಳು ಜುಳು ಸದ್ದು, ತುಂತುರು ಮಳೆ, ತಣ್ಣಗೆ ಬೀಸುತ್ತಿರುವ ಗಾಳಿ, ಇದನ್ನೆಲ್ಲ ನೋಡ್ತಾ ದಿನ ಶುರು ಮಾಡಿದ ನಮಗೆ ಏನೋ ಒಂಥರ ಮನಸ್ಸಿಗೆ ಒಂದು ಕಡೆಯಿಂದ ನೆಮ್ಮದಿಯಾಗಿರ್ಬೋದು, ಒಂದು ಕಡೆಯಿಂದ ಖುಷಿಯಾಗಿರ್ಬೋದು. ನಿನ್ನೆ ರಾತ್ರಿ ಅಷ್ಟೆಲ್ಲ ಬೈಕ್ ಓಡಿಸ್ಕೊಂಡು ಬಂದ ಸುಸ್ತಾಗಿರ್ಬೋದು, ಪ್ರತಿ ಒಂದು ಮಾಯ ಆಗೋಯ್ತು. ಹೀಗೆ ಒಂದು ಸ್ವಲ್ಪ ತುಂತುರು ಮಳೆಯಲ್ಲಿ ಕಾಲ ಕಳ್ಕೊಂಡು ಹೊರಡಕ್ಕೆ ನಾವೆಲ್ಲ ತಯಾರಾದ್ವಿ. ಕಳಸದಲ್ಲಿ ಹೋಗಿ ಒಂದೊಳ್ಳೆ ಊಟ ಮಾಡಿಕೊಂಡು ಅಲ್ಲಿ ಒಂದೆರಡು ಜಾಗ ನೋಡಿಕೊಂಡು ಕುದುರೆಮುಖ ಮೇಲೆ ತೀರ್ಥಹಳ್ಳಿ ಹೋಗಿ ಉಳಿಯೋಣ ಅಂತ. ಬಟ್ ಲೆಟ್ಸ್ ಸಿ ಹೌ ದ ಡೇಸ್ ಗೋಸ್. ಇದು ಸ್ವರ್ಗ ಅಲ್ಲ ಅಂದ್ರೆ ಇನ್ನೇನು ಅಂತ ನನಗಂತೂ ಗೊತ್ತಿಲ್ಲ. ಸೊ ಫೈನಲಿ 10:30 ಆಗಿದೆ. ಮಳೆ ಈಗ ತಾನೇ ನಿಲ್ತು. ಆ್ಯಂಡ್ ವಿ ಆರ್ ಲೀವಿಂಗ್. Leaving to London, huh? Yes, we are going to London, baby. Thank you. Thank you. Thank you so much. Stand. Finally bidding goodbye to an excellent place where Vinay Shekhar is doing some rain stunts. ಮಳೆ ಯಾಕೋ ನಿಲ್ಲಂಗೆ ಕಾಣಿಸ್ಲಿಲ್ಲ, ಅದಕ್ಕೆ ಜೈ ಬಜರಂಗ್ ಬಲಿ ಅಂತ ಹೊರಟ್ಬಿಟ್ವಿ. ಈ ರೋಡಲ್ಲಿ ನಾವು ನಿನ್ನೆ ರಾತ್ರಿ ಬಂದಿದ್ದು. ಐ ಶೋ ಯು ಹೌ ಇಟ್ ಈಸ್ ಅಂತ. ಓ ಮೈ ಗಾಡ್, ನೆನ್ನೆ ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ 10-10:30 ಆಗಿತ್ತು. ನೀವು ನೋಡಿಲ್ಲ ಅಂದರೆ ಹೋಗಿ ಪ್ರೀವಿಯಸ್ ವ್ಲಾಗ್ನ ನೋಡಿ. ಬೆಳಿಗ್ಗೆ ಇದೇ ರೋಡಲ್ಲಿ ವಾಪಸ್ ಹೊರಟಾಗ ಅಯ್ಯೋ ರಾಮ ಇದೇ ರೋಡಲ್ಲ ಬಂದಿದ್ದು ಅಂತ ಅನಿಸೋ ಅಷ್ಟು ಒಂಥರ ಅನಿಸ್ಬಿಡ್ತು. ಬಟ್ ನೆನ್ನೆ ಸಿಕ್ಕಾಬಟ್ಟೆ ಮಳೆ ಆಗಿದ್ದರಿಂದ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ. ಐ ಮಸ್ಟ್ ಸೇ ಈ ಸ್ಮಾಲ್ ಸ್ಟ್ರೆಚ್ ಇಲ್ಲಿ ಹೋಮ್ ಸ್ಟೇಗೆ ಹೋಗುತ್ತಲ್ಲ, ಇಟ್ಸ್ ಅ ಡೆಫಿನೇಟ್ ಆಗಿ ಬ್ಯೂಟಿಫುಲ್ ಸ್ಟ್ರೆಚ್. ಬಣ್ಕಲ್ ಫೈನಲಿ ನೋಡಿ, ಆವಾಗಿಂದ ಹೊರಟಿದ್ದು ಅಲ್ಲಿಂದ ಇಲ್ಲಿವರೆಗೂ ಬರೋ ಅಷ್ಟೋ ತನಕ ಫುಲ್ಲು ಮಳೆನೇ. ಇಲ್ಲಿ ಸ್ವಲ್ಪ ಬಂದ ಮೇಲೆ ಮಳೆ ಈಗ ಕಡಿಮೆ ಆಗ್ತಾ ಇದೆ. ಸೊ ಪ್ಲ್ಯಾನ್ ಪ್ರಕಾರ ನಾವು ದೇವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಯಾವ ಜಾಗದಲ್ಲಿ ಉಳ್ಕೊಂಡಿದ್ವಲ್ಲ ಆ ಜಾಗದಿಂದ ಅದು ವಾಪಸ್ಸು ಮತ್ತೆ ಅಲ್ಲಿಂದ ಇಲ್ಲಿ ರಾಣಿಜರಿ ಅಂತ ಇನ್ನೊಂದು ವ್ಯೂ ಪಾಯಿಂಟ್ ಇದೆ,
ಅಲ್ಲಿ ಸಹ ಅಷ್ಟೇ ಹೋಗಿ ನೋಡ್ತೀವಿ ಹೇಗಿದೆ ಅಂತ. ಆ ಕಡೆ ಎಲ್ಲ ನೋಡಿ ಯಾವ ಥರ ಕವರ್ ಆಗಿದೆ ಅಂತ. ವೈಸರ್ ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಇಲ್ಲೇ ಇರೋರಿಗೆ ಅವ್ರು ಅನ್ಸುತ್ತೆ, ಬರೋರೆಲ್ಲ ಕೇಳ್ತಾರೆ, ಯಪ್ಪ ಈ ಮಳೆಯಿಂದ ತಪ್ಪಿಸ್ಕೊಂಡು ಮಳೆ ಇಲ್ದಲೇ ಇರೋ ಜಾಗಕ್ಕೆ ಹೋದರೆ ಸಾಕು ಅಂತ ನಾವು ಅನ್ಕೊತಾ ಇರ್ತೀವಿ. ನೀವುಗಳು ನೋಡಿದರೆ ಮಳೆ ಬೇಕು, ಮಳೇಲಿ ಓಡಿಸ್ಬೇಕು ಅಂತ ಬರ್ತಿರಲ್ಲ ಅಂತ. ನಾವೆಲ್ಲ ಬೆಳಿಗ್ಗೆ ಅನ್ಕೊತಾ ಇದ್ವಿ, ರೆಡಿ ಆದ್ವಲ್ಲ ಎಲ್ಲ ರೈನ್ ಗೇರು ಅದು ಇದು ಎಲ್ಲ ಹಾಕ್ಕೊಂಡು. ಗುಂಡ ಹೇಳ್ತಾ ಇದ್ದ, ನಡೀರಿ ಎಲ್ಲ ಕಾಫಿ ತೋಟದಲ್ಲಿ ಔಷಧಿ ಹೊಡಿಯೋಕೆ ಹೋಗೋಣ ಅಂತ. ಕೊಟ್ಟಿಗೆಹಾರಕ್ಕೆ ಬಂದಿದ್ದೀವಿ ನಾವೀಗ. ಇಲ್ಲಿ ಒಂದು ತುಂಬ ಫೇಮಸ್ ಹೋಟೆಲ್ ಇದೆ. ಇಲ್ಲಿ ನೀರು ದೋಸೆ ಅಂದರೆ ವರ್ಲ್ಡ್ ಫೇಮಸ್ಸು. ಬೆಳಿಗ್ಗೆ ಯಾಕೋ ತಿಂಡಿ ಒಂದು ಸ್ವಲ್ಪ ಓಕೆ ಆಗಿತ್ತು, ಖಾರ ಜಾಸ್ತಿ ಇತ್ತು ಅಂತ ಯಾರೂ ತಿನ್ನಲಿಲ್ಲ. ಅದಕ್ಕೆ ವಿ ಥಾಟ್, ಹೇ ವೈ ಡೋಂಟ್ ವಿ ಈಟ್ ಸಮ್ ನೀರು ದೋಸೆ. ಬೈಕ್ಗಳು ಹೋಗ್ತಿರೋದು ನೋಡಲಿ, ಬೈಕ್ಗಳು. ನೀರು ದೋಸೆ, ಹಾಂ ನೀವೆಲ್ಲ ಓಪನ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಫೇಮಸ್. ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಶಾಪ್. ಐ ಶೋ ಯು ವಿಚ್ ಶಾಪ್ ದಿಸ್ ಈಸ್. ಅನಿಲ್ ಹೋಟೆಲ್ ಅಂತ. ಅಲ್ಲಿ ಒಂದು ಸಣ್ಣ ಸ್ಟಾಪ್ ಕೊಟ್ಟು ಬಿಸಿ 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 ನೀರು ದೋಸೆ ವಿ ಆರ್ ಈಟಿಂಗ್ ನಾವು. ಬಿಸಿ ಬಿಸಿ ನೀರು ದೋಸೆ. ಹೇಗಿದೆ ನೀರು ದೋಸೆ? ಹೌದು, ನಾವೇ ಮಾಡಿದ್ದು. ಟೀನು ಮಾಡಿಸಿದ್ದೀವಿ. ನೀವಿಬ್ಬರು ನಮ್ಮ ಎಸ್ಕಾಟ್ಗಳಲ್ಲ, ಚೆನ್ನಾಗಿ ಸ್ವಲ್ಪ ತಿನ್ನಿ ಅಂತ. ಇದೆಯಂತ ಮಳೆಯೋ, ಈ ಮಳೆಗಾಲದಲ್ಲಿ ತೋಟದ ಮಧ್ಯದಿಂದ ಜರಿಯಾಗಿ ಕೆಳಗಡೆ ಬರುತ್ತಲ್ಲ, ಅದೊಂಥರ ನಮಗೆಲ್ಲ ಫಾಲ್ಸ್ ಅಂತ ಅನ್ಸುತ್ತೆ. ಬಟ್ ಅದು ಮಳೆ ಬೆಟ್ಟದ ಮೇಲೆ ಜಾಸ್ತಿ ಆದಾಗ ಹರ್ಕೊಂಡು ಬರುವಂಥ ನೀರು. ಬಟ್ ಆದರೂ ಅದನ್ನು ನೋಡೋಕ್ಕೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ ನನಗೂ. ನೀವೇನಾದರೂ ಹೇಳಿ ಬಾಸ್, ನಮ್ಮ ಮಲೆನಾಡಿನ ಮಳೆಗಾಲದಲ್ಲಿ ಒದ್ದೆ ಮುದ್ದೆ ಆದರೂ ಪರವಾಗಿಲ್ಲ, ನೆಂಜೆ ನಾಯಿ ಆಗ್ತೀರಾ ಅಂತ ಬೈದರೂ ಪರವಾಗಿಲ್ಲ, ಇಂಥ ಒಂದು ಟೈಮಲ್ಲಿ ಇಲ್ಲಿಗೆ ಬರೋದಿದೆಯಲ್ಲ, ಆ ಖುಷಿ ಮಾತ್ರ ಯಾವುದೇ ಕಾರಣಕ್ಕೂ ಏನೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಒಂಥರ ಮುಸುಚಿನ ಮರೆಯಲ್ಲಿ ಸೂರ್ಯ ಇಡುತ್ತಾನೆ ಒಂದೊಂದ್ಸಲಿ, ಇದಕ್ಕೆ ಪೂರ್ತಿ ಒಂದಾಗ್ಬಿಡತ್ತೆ, ಒಂದೊಂದ್ಸಲಿ ಪೂರ್ತಿ ಮಳೆ ಶುರುವಾಗ್ಬಿಡತ್ತೆ, ಒಂದೊಂದ್ಸಲಿ ಚಳಿ ಆಗತ್ತೆ, ಒಂದೊಂದ್ಸಲಿ ಸೆಕೆ ಆಗತ್ತೆ. ಈ ಫೀಲಿಂಗು ಕೋಟಿ ಸತ್ರೂ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಯಾವಳಿ ಹತ್ರ ಇದ್ದೀವಿ ಇವಾಗ ನಾವು.
ಮಳೆಯಲ್ಲಿ ಪ್ರೀತಿ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಮಳೆ ಮೇಲೇನೆ ಪ್ರೀತಿ ಆದ್ರೆ ಹೇಗಿರುತ್ತಲ್ಲ. ಎಲ್ಲ ಓಕೆ ಆಯ್ತಾ, ಈ ಟೈಮಲ್ಲಿ ಎಲ್ಲ ಹಸಿರಿನ ವಾತಾವರಣ, ಮಳೆ ಬರ್ತಾ ಇರುತ್ತೆ, ಒಳ್ಳೆ ಬ್ಯಾಕ್ ಡ್ರಾಪ್ ಥರ ಇರುತ್ತೆ, ಎಲ್ಲ ಕಡೆನೂ ಗ್ರೀನ್ 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 ಆಗಿ ಕಾಣ್ತದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅಪ್ಪಿ ತಪ್ಪೇನು ನೀವು ಕೆಳಗಡೆ ಮಾತ್ರ ಇಳಿಯೋಂಗಿಲ್ಲ. ಒಂದು ಕಡೆ ಕೆಳಗಡೆ ಇಳಿದ್ಬಿಟ್ರೆ 100 ಜಿಗಣೆಗಳು ಕಚ್ತವೆ. ಯಪ್ಪ, ಜಿಗಣೆನೂ ಒಂದು ಭಯಂಕರ ಕ್ರಿಯೇಟರ್ ಮಾತ್ರ. ಇಲ್ಲಿ ಜನಗಳು ಹೆಂಗಿರ್ತಾರೋ, ನಾನು ನನ್ನ ಮಗಳೆಲ್ಲ ಈ ಕಡೆ ಮಳೆ ಅಂದರೆ ಪ್ರಾಣ ಕೊಡೋಕ್ಕೂ ರೆಡಿ, ಜಿಗಣೆ ಅಂದರೆ ಗಾಡಿಯಿಂದ ಮಾತ್ರ ಇಳಿಯಲ್ಲ. ಈ ಸಲ ಜಿಗಣೆ ಕಚ್ಚುತ್ತಾ ಇಲ್ವಾ ನೋಡೋಣ. ಸ್ವಲ್ಪ ನೋಡ್ಕೊಂಡು ನಿಂತ್ಕೊಂಡು ಹೋಗೋ. ಎಷ್ಟು ಚೆನ್ನಾಗಿ ಮಿಸ್ಕವರ್ ಆಗ್ತೀರ, ಹೋಗ್ತಾ ಇದ್ದಾನೆ ಇವನ್ ಪಾಡಿಗೆ. ಎಷ್ಟು ಚೆನ್ನಾಗಿದೆ ನೋಡಿದು. ಓ ಮೈ ಗಾಡ್, ಯಾರೋ ಫುಲ್ಲು ಕರ್ಟನ್ ಓಪನ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ಹಾಗೇನೆ ಕರ್ಟನ್ ಓಪನ್ ಆಗಿ ಪೂರ್ತಿ ಫುಲ್ ಲೈಟ್ಸ್ ಎಲ್ಲ ಬರುತ್ತಲ್ಲ ನಮ್ಮ ಮೇಲೆ. ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. ಹಲೋ, ಬೆಳಗೂರು ಈ ಜಾಗದಲ್ಲೇ ನಮ್ಮ ರವಿಚಂದ್ರನ್ ಸರ್ ಮೂವಿ ಶೂಟ್ ಮಾಡಿರೋದು. ಕೇಳಿ ಪ್ರೇಮಿಗಳೇ, ಒಬ್ಬಳು ಸುಂದರಿ ಇದ್ದಳು. ಯಾವ ಲೆವೆಲ್ಗೆ ಲೊಕೇಶನ್ ಹುಡುಕಿ ಮಾಡಿದ್ದಾರೆ ನೋಡಿ. ಅಲ್ಲಿ ಬೋರ್ಡಲ್ಲಿ ಬರ್ದಿದ್ರು, ಅತಿ ವೇಗವಾಗಿ ಗಾಡಿ ಚಾಲನೆ ಮೃತ್ಯುವಿಗೆ ಅಯ್ಯೋ ಮೃತ್ಯುವಿಗೆ ಆಹ್ವಾಹನೆ ಅಂತ. ಅದನ್ನು ಆ ವರ್ಡೇ ಬರ್ತಾ ಇಲ್ಲ ನನಗೆ. ಸೊ ಅದನ್ನ ಕೇಳಿ ನನಗೆ ವಾಟ್ ಐ ರಿಮೆಂಬರ್ಡ್ ಬೇಸಿಕಲಿ ಅವ್ರು ಹೇಳಿರೋದು ಅತಿ ಬೇಗ ಚಿತಿ ಬೇಗ ಅಂತ. ಒಂದು ಸಣ್ಣ ಡಿವಿಯೇಷನ್ ತಗೊಂಡು ರಾಣಿ ಜರಿ ಕಡೆಗೆ ಹೋಗ್ತಾ ಇದೀವಿ. ಸೊ ರಾಣಿ ಜರಿ ನೆನ್ನೆ ಅವರು ರೆಸಾರ್ಟ್ ಅವರು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ರು. ಏನಂದ್ರೆ ಟಿಪ್ಪು ಡ್ರಾಪ್ ಇದೆಯಲ್ಲ, ಸೊ ಟಿಪ್ಪು ಡ್ರಾಪ್ ಅಂದ್ರೆ ಐ ಡೋಂಟ್ ನೋ, ನೀವೆಲ್ಲ ಹೋಗಿದ್ದೀರಾ ಏನೋ, ಐ ಡೋಂಟ್ ನೋ. ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಇಟ್ ಈಸ್ ಜಸ್ಟ್ ಅ ಡ್ರಾಪ್, ಬೇರೆ ಏನೂ ಇಲ್ಲ ಅಲ್ಲಿ. ಸೊ ಈ ಜಾಗನೂ ಹಾಗೆ ಅಂತೆ, ಡೀಪ್ ಆಗಿದೆ ಅಂತ. ಏನ್ ಕಾಣುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ. ಬರೀ ಇನ್ನೊಂದು 9 ಕಿಲೋಮೀಟರ್ ಅನ್ಕೊಂಡು ವಿ ಆರ್ ಗೋಯಿಂಗ್ ದೇರ್. ಭರ್ಜರಿ ಆಗಿದೆ ಮಾರಾಯರೆ ಇದು. Very sad. Oh my God, look at that. Oh. Woohoo. ಹಾಗೋ ಹೀಗೋ ಮಾಡಿ 3 ಬೈಕು ರಾಣಿ ಜರಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ನಮ್ಮ ಗುಂಡ ಅವರು ಫುಲ್ ಎಕ್ಸ್ಪೀರಿಯನ್ಸ್ ರೈಡರು. ಸೊ ಝುಯ್ ಅಂತ ಮುಂದೆ ಹೋಗ್ತಾ ಇದ್ದ, ನಾನು ಮತ್ತು ನಿಶ್ ಇಬ್ಬರು ಹಿಂದೆ ಸಿಕ್ಕಾಕೊತಾ ಇದ್ವಿ.
Come straight, come straight. Straight, straight, straight. Keep on straight, yeah. ಬಟ್ ಗೋಲ್ ವಾಸ್ ಒಂದೇ, ಬೀಳಬಾರ್ದು, ಏನೇ ಆಗಲಿ ಮೇಲೆ ಹತ್ತಬೇಕು ಅಂತ. ಸೊ ವೇರ್ ಎವರ್ ಗುಂಡಾ ವಾಸ್ ಗೋಯಿಂಗ್, ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೆ, ನನ್ನ ಪಾತನ್ನ ನಿಶಿತ್ ಫಾಲೋ ಮಾಡ್ತಾ ಇದ್ರು. ಅಕಸ್ಮಾತ್ ಒಂದು ಕಡೆ ಅವನಲ್ಲಿ ಕಾಣಿಸ್ತಿಲ್ಲ ಅಂದ್ರೂ, ಸಿನ್ಸ್ ನಮಗೆ ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಗೊತ್ತಾಗ್ತಾ ಇರಲಿಲ್ಲ, ವಿ ವರ್ ಆ್ಯಕ್ಚುಲಿ ಅ ಲಿಟಲ್ ಸ್ಕೇರ್ಡ್ ಬಿಕಾಸ್ ಇಲ್ಲಿ ನಿಮಗೇನು ಕಾಣಿಸ್ತಿದೆಯಲ್ಲ ಹೀಗಿರಲಿಲ್ಲ. ಅದು ಸಿಕ್ಕಾಬಟ್ಟೆ ಹಳ್ಳ ಕೊಳ್ಳ ಗುಂಡಿ ಜಾರ್ಕೊಂಡು ಸ್ಲಿಪ್ಪರಿ ಆಗಿತ್ತು. ಇಲ್ಲಿ ನೋಡಿ, ಕಾರೇ ಮೇಲೆ ಹೋಗೋಕ್ಕೆ ಒದ್ದಾಡ್ತಾ ಇದ್ದಂಥ ಒಂದು ರೋಡ್ ಥರ ಆಗಿತ್ತಿದು. ಸೊ ಧೈರ್ಯ ಮಾಡಿ ನೋಡೋಣ ಏನಾಗುತ್ತೆ ಅಂತ ಮೇಲೆ ಹತ್ತೇ ಬಿಟ್ವಿ. ಬಟ್ ಈ ಪಾಯಿಂಟಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ರೈಡರಿಗೆ ಫುಲ್ ಜೋಶ್ ಬಂದುಬಿಟ್ಟು ನಮ್ಮಿಬ್ರನ್ನ ಬಿಟ್ಟು ಝುಯ್ ಅಂತ ಒಬ್ಬನೇ ಮೇಲಕ್ಕೆ ಹೊರಟೋದ. ಅಲ್ಲಿ ಇಟ್ ವಾಸ್ ಆ್ಯಕ್ಚುಲಿ ಕೈಂಡ್ ಆಫ್ 60-70 ಡಿಗ್ರಿ ಸ್ಟೀಪ್ ಇತ್ತು. ನಮ್ಗೆ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ದಲೇ ವಿ ಜಸ್ಟ್ ಸ್ಟಾಪ್ ದೇರ್. ಇವನು ಮೇಲ್ ತನಕ ಹೋಗಿ ಇವನನ್ನು ಫಾಲೋ ಮಾಡಿಕೊಂಡು ಇನ್ನೊಬ್ಬರು ರೈಡರ್ ಹೋದರು. ಬಟ್ ಹಿ ಹ್ಯಾಡ್ ನೋ ಆಪ್ಷನ್. ಪಾಪ ಅವ್ರನ್ನ ಬಿಟ್ಟು ಹಿ ಜಸ್ಟ್ ಹ್ಯಾಡ್ ಟು ಕಮ್ ಡೌನ್. One sad part about this Insta 360 or GoPro or DJI is ನಿಮಗೆ ಏನು ಲೈಕ್ ಸ್ಲೋಪಿ ಏರಿಯಾ ಎಲ್ಲ ಏನಿರುತ್ತಲ್ಲ ಅದೆಲ್ಲದನ್ನು ಫ್ಲ್ಯಾಟನ್ ಮಾಡಿಬಿಡುತ್ತೆ. ಸೊ ನೋಡೋರಿಗೆ ಅನಿಸುತ್ತೆ ಅಯ್ಯೋ ಏನಿದು ಈ ಫ್ಲ್ಯಾಟ್ ರೋಡಲ್ಲೇ ಓಡಿಸ್ಲಿಲ್ವಲ್ಲ ಅಂತ. ಬಟ್ ಆ್ಯಕ್ಚುಲಿ ಜೆನ್ಯೂನ್ಲಿ ಇಟ್ ವಾಸ್ ನಾಟ್ ಲೈಕ್ ದ್ಯಾಟ್. ಸೊ ಅಲ್ಲಿ ಸೆಕ್ಯೂರಿಟಿ ಥರನೂ ಇದ್ರಲ್ಲ, ಅವರು ಒಂದೇ ಮಾತು ಹೇಳಿದ್ದು, ಹಿಮಾಲಯನ್ ಆದರೆ ಹತ್ತಿಸ್ಕೊಂಡು ಹೋಗಬಹುದು, ನಿಮ್ಮ ಗಾಡಿ ಹೋಗೋದೇ ಇಲ್ಲ ಅಂತ. ನಾನು ನನ್ನ ಗಾಡಿ ಯಾಕಪ್ಪ ಹೋಗಲ್ಲ KTM ಅಂತ ಅವ್ರ ಜೊತೆ ಜಗಳ ಮಾಡ್ಕೊಂಡು ನಿಂತಿದ್ದೆ. ಬಟ್ ದೆನ್ ವೆನ್ ಗುಂಡಾ ಕೇಮ್ ಬ್ಯಾಕ್ ಐ ರಿಯಲಿ ವಾಂಟೆಡ್ ಟು ಗೋ ಅಹೆಡ್. ಬಟ್ ನಿಶಿತಿಂದು ಫಸ್ಟ್ ಟೈಮ್ ರೈಡ್ ಆಗಿರೋದ್ರಿಂದ ಹಿ ಡಿಡ್ಂಟ್ ವಾಂಟೆಡ್ ಟು. ಸೊ ಪಾಪ ಅವರು ಬೈಕ್ ತೊಗೊಂಡು ಸೀದಾ ನಮ್ಮ ಜೊತೆ ಈ ಕಡೆ ಬಂದಿದ್ರು. ಸೊ ಐ ಟ್ರೈ ಟು ಕನ್ವಿನ್ಸ್ ಬೋತ್ ಆಫ್ ದೆಮ್ ನಾನು ಹೋಗ್ತೀನಿ ಅಂತ. ಬಟ್ ದೆನ್ ಸಿನ್ಸ್ ವಿ ವರ್ ಇನ್ ಗ್ರೂಪ್ ವಿ ಥಾಟ್ ಇಟ್ಸ್ ಓಕೆ, ದೇರ್ಸ್ ಎನಿವೇಸ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ವಿ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಹುಲಿಗೆ ಹುಲ್ ಕೊಟ್ಟರೆ ತಿನ್ನುತ್ತಾ ಹಶ್ವಾಗಿದೆ ಅಂತ, ಹಾಗೆ ನಾವು ಬೈಕ್ ಇಟ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತಂದರೆ ಹೋಗ್ತೀವಾ? ಸೊ ಡೆಫಿನೆಟ್ ಆಗಿ ವಿ ಡಿಡ್ಂಟ್ ವಾಂಟೆಡ್ ಟು ವಾಕ್ ಅಂಡ್ ಗೋ, ವಿ ಜಸ್ಟ್ ಸ್ಟಾರ್ಟೆಡ್. ಆಕ್ಚುಲಿ ಮೇಲೆ ತನಕ ಹೋದ್ವಿ. ನಾನು 500 ಮೀಟರ್ಸ್ ಇತ್ತಲ್ಲ, ನಮ್ ಗುಂಡ ಏನೋ ಹೆಂಗೋ ಹತ್ಬಿಟ್ಟ. ನಮ್ಮಿಬ್ರಿಗೆ ಅಲ್ಲಿ ಫುಲ್ ಸ್ಟೀಪ್ ಇತ್ತು. ಸೊ ಸ್ವಲ್ಪ ಗಲಿಬಿಲಿ ಆಯ್ತು, ಹೋಗೋದೋ ಬೇಡ ಅಂತ. ಸೈಕಲ್ ಓಡಿಸೋದಾಗಿರ್ಲಿ ಅಥವಾ ಟ್ರೆಕ್ ಮಾಡೋದಾಗಿರ್ಲಿ, ಇದೆಲ್ಲದೂ ಇದ್ರದ್ದೇ ಆದಂತ ಒಂದೊಂದು ಮಹತ್ವ ಇದೆ. ಬಟ್ ಏನಕ್ಕೆ ಮಾಡ್ತೀವಿ ನಾವು? ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೆ ಮಾಡ್ತೀವಿ ಅಲ್ವಾ? ಕೆಲವರಿಗೆ ಏನೇ ಆಗಲಿ ನಾವು ಆ ಪಾಯಿಂಟ್ ರೀಚ್ ಆಗಲೇಬೇಕು ಅಂತ ಒಂದು ಭಾವನೆ. ಕೆಲವರಿಗೆ ನಾನು ಬರೀ ಆಫ್ ರೋಡಿಂಗ್ ಮಾಡ್ತೀನಿ, ನೀರಲ್ಲಿ ಓಡಿಸ್ತೀನಿ ಅಥವಾ ಮೇನ್ ರೋಡಲ್ಲಿ ಓಡಿಸ್ತೀನಿ, ಸ್ಪೀಡಾಗಿ ಓಡಿಸ್ತೀನಿ, ನನ್ನ ಫೇಸಲ್ಲೇ ಓಡಿಸ್ತೀನಿ ಅನ್ನೋ ಕೆಲವರಿಗೆ ಭಾವನೆ. ಬಟ್ ಕೆಲವರಿಗೆ ಈ ಜರ್ನಿಯಲ್ಲಿ ನಾವೇನು ಟೈಮ್ ಸ್ಪೆಂಡ್ ಮಾಡಿರ್ತೀವಲ್ಲ, ಈದರ್ ವಿತ್ ದ ಬೈಕ್ ಆರ್ ಆನ್ ದ ರೋಡ್ ಆರ್ ವಿತ್ ದ ಫ್ರೆಂಡ್ಸ್, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಆ ಕ್ಯಾಟಗರಿಗೆ ಪ್ರಾಬಬ್ಲಿ ಸೇರಿದವರು ಅನಿಸುತ್ತೆ. ವಿ ರಿಯಲಿ ವಾಂಟೆಡ್ ಟು ಡೂ ಎವ್ರಿಥಿಂಗ್, ಬಟ್ ಮಾಡಿಲ್ಲ ಅಂದ್ರೂ ಏನು ಬೇಜಾರಿಲ್ಲ. ಸೊ ದೇರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್ ಅಂತ. ಜೊತೆಗೆ ಹೋದ್ವಿ, ಜೊತೆಗೆ ಬರ್ತೀವಿ, ಮತ್ತು ನಾಳೆ ಇನ್ನೊಂದು ಸ್ವಲ್ಪ ಏನು ಗೊತ್ತಾ, ಟ್ರೈನಿಂಗ್ ತೊಗೊಂಡು ಇನ್ನೊಂದ್ಸಲಿ ಬರೋಣ ಅನ್ನೋ ಭಾವನೆಯಿಂದ ವಿ ಜಸ್ಟ್ ಲೆಫ್ಟ್ ಹಿಯರ್. ಆ್ಯಂಡ್ ದೆನ್ ಈಗ ಬರೀ ರೈಡ್ ಮಾತ್ರ ಇಲ್ಲಿಗೆ ನಿಂತಿದೆ, ಬಟ್ ಜರ್ನಿ ವಿಲ್ ಕೀಪ್ ಕಂಟಿನ್ಯೂಯಿಂಗ್. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಶೇರ್ ಇಟ್, ಲೈಕ್ ಇಟ್ ಆ್ಯಂಡ್ ಕಮೆಂಟ್ ಇಟ್, ಸಪೋರ್ಟ್ ಮಾಡಿ.